Hi everyone, welcome back to my vlog. ವ್ಲಾಗನ್ನು ಶುರು ಮಾಡೋಕ್ಕೆ ಮುಂಚೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಸೊ ಸೌಮ್ಯ ಜಗತ್ತು ಹುಣಸೂರು ಅನ್ನೋದನ್ನು ಲೈಕ್ಸು ವ್ಲಾಗ್ಸ್ ಅಂತ ಹೇಳಿ ಚೇಂಜ್ ಮಾಡಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂದಿನ ನಮ್ಮ ಪ್ರಯಾಣ ಕರ್ನಾಟಕದ ಅತ್ಯಂತ ಸುಂದರವಾದ ಅರಣ್ಯ. ಆ ಅರಣ್ಯ ಯಾವುದು ಅಂತ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ಕೂಡ ನೋಡಿರ್ತೀರಾ. ಬನ್ನಿ, ನಮ್ಮ ಹುಣಸೂರಿನಿಂದ ಕರ್ನಾಟಕದ ಮೋಸ್ಟ್ ಬ್ಯೂಟಿಫುಲ್ ಫಾರೆಸ್ಟ್ ಆದಂತಹ ನ್ಯಾಷನಲ್ ಪಾರ್ಕ್ ಅಂತಲೇ ಹೆಸರಾಗಿರುವಂತಹ ನಾಗರಹೊಳೆಗೆ ಹೋಗ್ತಾ ಇದ್ದೀವಿ. ನಮ್ಮ ಹುಣಸೂರಿನಿಂದ ಇದು ಸರಿಸುಮಾರು ಅಥವಾ ಸುಮಾರು 30 ಕಿಲೋಮೀಟ್ರ್ ದೂರದಲ್ಲಿ ಇದಿದೆ. ಅದಕ್ಕೂ ಮುಂಚೆ ನಾವು ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಳೆ. ಅವರು ಒಂದು ಸಾಂಗ್ ಹಾಕ್ಕೊಂಡು, ನಮ್ಮ ಮನೆಯವರಾಗಿರ್ಬೋದು, ನನ್ನ ಮಗಳಾಗಿರ್ಬೋದು, ಇಬ್ಬರು ಕೂಡ ಆ ಸಾಂಗನ್ನ ಹೇಳ್ಕೊಂಡು ಸ್ಟೆಪ್ ಹಾಕ್ಕೊಂಡು ಖುಷಿಯಾಗಿ ಟ್ರಾವೆಲ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂಥ ಪ್ರಾಬ್ಲಮ್ಸ್ಗಳಿರುತ್ತೆ. ಈ ಥರ ಒಂದಷ್ಟು ಟ್ರಾವೆಲಿಂಗ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಈ ಥರ ಒಂದು ಬ್ಯೂಟಿಫುಲ್ ಪ್ಲೇಸ್ಗಳಿಗೆ ಹೋದಾಗ ಒಂದು ರಿಲ್ಯಾಕ್ಸೇಷನ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮನುಷ್ಯನಿಗೆ ಚೇಂಜಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಚೇಂಜಸ್ಸಿಂದ ಅವನ ಮನಸ್ಸು ಕೂಡ ಸುಧಾರಿಸುತ್ತೆ. ತುಂಬ ಚೆನ್ನಾಗಿ ಲೈಫಲ್ಲಿ ಏನೋ ಒಂದು ಚೇಂಜಸ್ ಇದ್ದಾಗ ಆ ಲೈಫ್ಗೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ತಾ, ನಾವು ಕೂಡ ನಾಗರಹೊಳೆ ದಾರಿಯಲ್ಲಿ ಹೋಗ್ತಾ ಇದ್ವಿ. ಇನ್ನೂ ಕೂಡ ರೀಚ್ ಆಗಿರಲಿಲ್ಲ, ಆನ್ ದ ವೇ ಹೋಗ್ತಾ ಇದ್ದೋ. ಸೊ ನೀವು ಕೂಡ ನಮ್ಮ ಜೊತೆ ಬನ್ನಿ, ನಾವು ಹೋಗುವಂತಹ ಒಂದು ನಾಗರಹೊಳೆನ, ನಾವು ಕಂಡಂತಹ ನಾಗರಹೊಳೆನ ನಿಮಗೆ ತೋರಿಸ್ತೀವಿ. ನೀವು ಕೂಡ ಖುಷಿ ಪಡಿ ಅಂತ ಹೇಳ್ತಾ ಇಲ್ಲಿ ನಾವು ಹೊರಡ್ತಾ ಇದ್ದೀವಿ. ಹೋಗೋಕ್ಕೆ ಮುಂಚೆ ನಿಮ್ಮ ಗಾಡಿಯಲ್ಲಿ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ಗಳನ್ನ ತಗೊಂಡು ಈ ಪ್ಲೇಸಿಗೆ ಬರಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಅಲೋ ಇಲ್ಲ. ಸೊ ಇಲ್ಲಿ ನೋಡ್ಬೋದು. ಅದಕ್ಕೂ ಮುಂಚೆ ಇಲ್ಲಿ ನಮ್ಮ ಕಾರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೆ ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಹೋಗೋಕ್ಕೆ ಮುಂಚೆ ಎಲ್ಲರೂ ಕೂಡ ಯಾರ ಹತ್ರ ಓನ್ ವೆಹಿಕಲ್ ಇದೆಯೋ ಎಲ್ಲ ರೀತಿಯಾಗಲೂ ಬ್ರೇಕ್ ಆಗಿರ್ಬೋದು ಅಥವಾ ಕಾರು ಕಂಡೀಷನ್ ಆಗಿದೆಯೋ ಎಲ್ಲನೂ ಒಂದ್ಸಲಿ ನೀಟಾಗಿ ಚೆಕ್ ಮಾಡಿಕೊಂಡು ಹೊರಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕಾದ್ರೆ ಮಕ್ಕಳಿರ್ತಾರೆ, ಮಧ್ಯದಲ್ಲಿ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲನೂ ಒಂದ್ಸಲಿ ಚೆಕ್ ಮಾಡ್ಕೊಂಡು ಹೊರಡಿ. ಸೊ ಇಲ್ಲಿ ಸ್ವಲ್ಪ ಅದು ಬ್ರೇಕ್ ಆದಂಗೆ ಆಯಿತು. ಅದಕ್ಕೆ ಸ್ವಲ್ಪ ಅದನ್ನು ನಿಲ್ಲಿಸ್ಕೊಂಡು ಹೊರಟು. ಅದಾದಮೇಲೆ ಸಾಂಗ್ ಹಾಕ್ಕೊಂಡು ನಮ್ಮ ಮನೆಯವ್ರು ಇಲ್ಲಿ ನೋಡ್ಬೋದು, ಇಬ್ಬರು ಡ್ಯಾನ್ಸ್ ಆಡ್ತಾರೆ. ಸೊ ಲೈಫ್ ಇಷ್ಟೇ. ನೀವು ಆ ಲೈಫ್ನ ಹೇಗೆ ತಗೊತೀರಾ, ಖುಷಿಯಾಗಿ ಇರೋದ್ರಲ್ಲಿ ಖುಷಿ ಪಡ್ತೀರಾ, ನಿಜವಾಗ್ಲೂ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಯಾವಾಗ ನಾವು ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವೋ ಆಗ ನಮ್ಮ ಲೈಫಲ್ಲಿ ನಮಗೆ ಪ್ರಾಬ್ಲಮ್ಸ್ಗಳನ್ನ ನಾವೇ ತಗೊತೀವಿ. ನಮಗಿಂತ ಕಷ್ಟದಲ್ಲಿರುವಂತಹ ಕೆಲವರಿದ್ದಾರೆ. ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಚೆನ್ನಾಗಿದ್ದೀವಪ್ಪ ಅಂತ ಹೇಳಿ ಸಮಾಧಾನ ಪಟ್ಕೊಂಡು ಇರೋದ್ರಲ್ಲಿ ನೆಮ್ಮದಿಯಾಗಿರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಾವು ಪಕ್ಷಿರಾಜ್ಪುರದ ಮುಂದೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಹುಣಸೂರಿಗೆ ಫೇಮಸ್ ಕೂಡ. ಅದ್ರ ಜೊತೆಗೆ ತುಂಬ ಜನ ಇಲ್ಲಿ ಆಯಿಲ್ ಕೂಡ ಪರ್ಚೇಸ್ ಮಾಡ್ತಾರೆ, ಹೇರ್ ಆಯಿಲನ್ನು. ಸೊ ಆನ್ ದ ವೇ ನಾವು ಹೋಗಬೇಕಾದ್ರೆ ಅದು ಕೂಡ ಸಿಕ್ತು, ನೀವು ನೋಡ್ಬೋದು. ನಾವಿಲ್ಲಿ ಆಲ್ಮೋಸ್ಟ್ ಹೋಗ್ತಾ ಇರ್ತೀವಿ ನಾಗರಹೊಳೆಗೆ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಇಷ್ಟವಾದಂಥ ಪ್ಲೇಸ್ ಇದಾಗಿದೆ. ಒಂದು ವಾತಾವರಣ ಆಗಿರ್ಬೋದು, ಇದೆಲ್ಲ ಮನುಷ್ಯನಿಗೆ ಚೇಂಜಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಲೂ ಆ ವರ್ಕ್ ಕಂಡೀಷನ್ನು ಬ್ಯುಸಿ ಇದರದ್ಕಿಂತ ಇಲ್ಲಿ ನೋಡ್ಬೋದು ನೀವು ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ. ಆಮೇಲೆ ಈ ವೆದರ್, ಇನ್ನೂ ನಾವು ನಾಗರಹೊಳೆ ಎಂಟ್ರೆನ್ಸ್ಗೆ ಬಂದಿಲ್ಲ, ಬಟ್ ಆ ವೆದರ್ ಆಲ್ರೆಡಿ ತುಂಬ ಚೆನ್ನಾಗಿದೆ. ಮರದ ಮೇಲೆ ಒಂದು ಚಿಕ್ಕ ಮನೆ ಕೂಡ ಮಾಡ್ಕೊಂಡಿದ್ದಾರೆ ಅವರು, ಪ್ರಾಣಿಗಳೇನಾದರೂ ಅಟ್ಯಾಕ್ ಮಾಡಿದ್ರೆ ಅಂತ ಹೇಳಿ. ನಾವು ಆ ವೆದರು, ಆ ಫೀಲು ಇನ್ನು ಎಂಟ್ರಿ ಆಗೋಕ್ಕೆ ಮುಂಚೆಗೇ ಆ ವೈಬ್ಸ್ ಕೊಡ್ತಾ ಇದೆ ನೋಡಿ. ಆ ಒಂದು ವಾತಾವರಣ, ಆ ಮರ ಗಿಡಗಳು, ಹಸಿರು, ಅದ್ಭುತ ಕಣ್ರಿ. ಒಂದು ಸಲಿನಾದರೂ ಈ ಥರ ಒಂದು ಪ್ಲೇಸಿಗೆ ಬನ್ನಿ ಅಂತ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ನಾವಿವಾಗ ಅರಣ್ಯ ಪ್ರದೇಶ ದ್ವಾರಕ್ಕೆ ಬಂದು ನಿಂತಿದ್ದೀವಿ. ಇಲ್ಲಿ ನೋಡ್ಬೋದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ. ತುಂಬ ಯುನೀಕ್ ಆಗಿದೆ ಎಂಟ್ರೆನ್ಸ್ ಕೂಡ. ಇಲ್ಲಿ ಚೆಕ್ಕಿಂಗ್ ಇರುತ್ತೆ, ಜೊತೆಗೆ ಪಾಸ್ ಕೂಡ ಅಲೋ ಮಾಡ್ತಾರೆ. ನಾವು ಯಾವುದೇ ರೀತಿಯಾದಂತಹ ಸಫಾರಿಗೆ ಹೋಗ್ತಾ ಇಲ್ಲ. ಇಲ್ಲಿ ಬೋರ್ಡ್ ಕೂಡ ಇದೆ, ಸಫಾರಿ ಟೈಮಿಂಗ್ಸು, ಎಷ್ಟೊತ್ತಿಗೆ ಹೋಗಬೇಕು, ಎಷ್ಟು ಸಲ ಸಫಾರಿಗೆ ಹೋಗ್ತಾರೆ, ಇದೆಲ್ಲ ಅಲ್ಲಿ ಇರುತ್ತೆ. ಎನ್ಕ್ವೈರಿ ಮಾಡಿಕೊಂಡು ನಿಮಗೆ ಸೂಟಬಲ್ ಆಗುವಂಥ ಟೈಮ್ಗೆ ನೀವು ಹೋಗ್ಬೋದು. ಇಲ್ಲಿ
ಫೋರ್ ವೀಲರ್ ಮಾತ್ರ ಅಲೋ ಇದೆ. ಅದ್ರ ಜೊತೆಗೆ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಇಲ್ಲಿ ಬಳಸೋ ಹಾಗಿಲ್ಲ. ಕಾರನ್ನು ಕಂಪ್ಲೀಟಾಗಿ ಒಂದ್ಸಲಿ ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಮ್ಯೂಸಿಕ್ ಪ್ಲೇ ಮಾಡೋ ಹಾಗಿಲ್ಲ. ಮಧ್ಯದಲ್ಲಿ ನಮಗೆ ಏನು ಆ ಟೈಮಿಂಗ್ಸ್ಗಳು ನೋಡ್ಬೋದು. ಇಲ್ಲಿ ಟಿಕೆಟ್ ಇಶ್ಯೂ ಮಾಡುವಂಥ ಸಫಾರಿಗೆ ಹೋಗುವಂಥ ಟೈಮಿಂಗ್ಸ್ ಇದಾಗಿರುತ್ತೆ. ಅದು ವೆದರ್‌ಗೆ ಅಥವಾ ನೇಚರ್ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕನಾಗೆ ಸ್ವಲ್ಪ ವೇರಿಯೇಷನ್ಸ್ ಮಾಡ್ಕೊತಾರೆ. ತುಂಬ ಮಳೆ ಇದ್ದರೆ ಅದು ಕ್ಯಾನ್ಸಲ್ ಆಗುತ್ತೆ. ಅಥವಾ ಈ ಥರ ಬೇಗ ಕತ್ಲೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈವ್ನಿಂಗ್ ಟೈಮ್ ಸಫಾರಿ ಕೂಡ ಕ್ಯಾನ್ಸಲ್ ಆಗಿದೆ ಈಗ. ಸೊ ಈ ಥರ ಆ ಸೀಸನ್ ವೈಸು ಸ್ವಲ್ಪ ವೇರಿಯೇಷನ್ಸ್ ಮಾಡ್ತಾರೆ. ಎನ್ಕ್ವೈರಿ ಮಾಡ್ಕೊಂಡು ಬಂದು ವಿಸಿಟ್ ಮಾಡಿ. ಅದ್ರ ಜೊತೆಗೆ ಇಲ್ಲಿ ಯಾವ್ಯಾವ ರೀತಿಯಾದಂಥ ಫೆಸಿಲಿಟಿ ಇದೆ ಅಂತ ಹೇಳಿ ಹಾಕಿದ್ದಾರೆ. ಇದು ಟೈಗರ್ ರಿಸರ್ವ್ ಪ್ಲೇಸ್ ಆಗಿರುತ್ತೆ. ನೀವು ಕಾರಿಂದ ಹೋಗಬೇಕಾದ್ರೆ ಸ್ಲೋ ಆಗಿ ಹೋಗಿ ಅಂತ ಹೇಳಿ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರಾಣಿಗಳು ಮಧ್ಯದಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಯಾವುದೇ ರೀತಿಯಾದಂಥ ಸಾಂಗ್ಗಳನ್ನ ನೀವು ಪ್ಲೇ ಮಾಡೋ ಹಾಗಿಲ್ಲ ಅಂತ ಹೇಳಿ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ತಾರೆ. ನಾವು ಅದನ್ನು ಫಾಲೋ ಮಾಡ್ಬೋದು. ಬನ್ನಿ ನಾವಿವಾಗ ನಾಗರಹೊಳೆಯ ಒಳಗಡೆ ಹೋಗೋಣ. ಆ ಒಂದು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ರೆ ಆ ಫೀಲೇ ಬೇರೆ. ನಾವು ಕಂಡಂತಹ ನಾಗರಹೊಳೆ ಆ ಟ್ರಾವೆಲಿಂಗ್‌ನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದ್ರ ಜೊತೆಗೆ ಯಾರೆಲ್ಲ ನನ್ನ ಫಸ್ಟ್ ಟೈಮ್ ವ್ಲಾಗ್ ನೋಡ್ತಾ ಇದ್ರೋ ಪ್ಲೀಸ್ ಹೇಳುವಂಥದ್ದು, ಇನ್ ಕೇಸ್ ಸಫಾರಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಎಕ್ಸ್‌ಪ್ಲೋರ್ ಮಾಡಿ ಅಂತ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಫಾರಿಗೆ ಹೋಗಿ ಅಂತ ಹೇಳಿ ತಿಳಿಸಿದ್ರೆ ಡೆಫಿನೆಟ್ಲಿ ಒಂದ್ಸಲಿನಾದರೂ ನಾವು ಸಫಾರಿಗೆ ಹೋಗಿ ಬರ್ತೀವಿ ಅಂತ ಹೇಳ್ತಾ ನಾವು ಈಗ ಹೊರಡ್ತಾ ಇದ್ದೀವಿ. ಇದು ಎಂಟ್ರೆನ್ಸ್ ಆಗಿದೆ. ಆ ಕಡೆಯಿಂದ ಬರ್ತಾ ಕೂಡ ಚೆಕ್ಔಟ್ ಆಗಬೇಕು. ಪಾಸ್ ಕೊಡ್ತಾರೆ. ನೀವು ಆ ಕಡೆಯಿಂದ ಬರೋದಾದರೆ ನೀವು ಯಾವ ಕಡೆಯಿಂದ ಬರ್ತೀರಾ, ಈಗ ಕುಶಾಲನ ಮಡಿಕೇರಿ ಸೈಡು, ಗುಟ್ಟ ಸೈಡು ಆ ಕಡೆಯಿಂದ ಬರ್ತೀರಾ ಅಂದರೆ ಅಲ್ಲೂ ಕೂಡ ನಿಮಗೆ ಪಾಸನ್ನ ಕೊಡ್ತಾರೆ. ಎಂಟ್ರಿ ಪಾಸನ್ನ ಕೊಡ್ತಾರೆ. ಅದನ್ನು ಅಲ್ಲಿ ತೋರಿಸ್ಬೇಕು. ಇಲ್ಲಿ ನೋಡ್ರಿ ಆ ವೆದರು ಅದ್ಭುತವಾದಂತಹ ಒಂದು ನೇಚರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಪಾಸನ್ನ ರಿಸೀವ್ ಮಾಡಿಕೊಂಡು ನಾವು ಓನ್ ವೆಹಿಕಲಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ನಿಧಾನವಾಗಿ ವಾಹನನ ಚಲಾಯಿಸಬೇಕು. ಯಾಕೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಪ್ರಾಣಿಗಳು ದಾರಿಯಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ದಾರಿಯಲ್ಲಿ ಪಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಹೋಗಬೇಕು ಅಂತ ಹೇಳಿ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇಲ್ಲಿ ಎಷ್ಟು ಶಾಂತವಾಗಿದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಇಲ್ಲಿ ಕೆಲವು ಸಮಯ ಇಲ್ಲಿ ಜಿಂಕೆಗಳು, ಕಾಡು ಹಂದಿ, ಆನೆಗಳು ನಾವು ನೋಡಿರುವಂಥದ್ದು. ಅದ್ರ ಜೊತೆಗೆ ಕರಡಿ ಕೂಡ ನಾವು ನೋಡಿದ್ದೀವಿ ಈ ಅರಣ್ಯದಲ್ಲಿ. ಈ ಒಂದು ನಾಗರಹೊಳೆ ಟ್ರಾವೆಲಿಂಗಲ್ಲಿ ಇದು ಅರೌಂಡು 4 to 5 ಟೈಮ್ಸ್ ಏನೋ ನಾವಿಲ್ಲಿಗೆ ಬರ್ತಾ ಇರುವಂಥದ್ದು. ಒಂದ್ಸಲಿನಾದರೂ ನಾನು ಇದನ್ನು ಕಂಪ್ಲೀಟಾಗಿ ನಿಮಗೆ ಹೇಳಬೇಕು, ತೋರಿಸ್ಕೊಡ್ಬೇಕು, ನಾವು ಕಂಡಂಥ ನಾಗರಹೊಳೆನ ತೋರಿಸ್ಬೇಕು ಅಂತ ಹೇಳಿ ನಾನಿವತ್ತು ನಿಮ್ಮ ಜೊತೆ ಈ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಅರಣ್ಯದಲ್ಲಿ ಹೋಗಬೇಕಾದ್ರೆ ಮಳೆ ಆಗ್ತು ಅಂತ ಹೇಳಿದ್ರೆ ಅರಣ್ಯದ ವಾಸನೆ ಇದೆಯಲ್ಲ, ಹಸಿರು ಪರಿಸರ ನಿಜಕ್ಕೂ ಈ ಒಂದು ವಾತಾವರಣಕ್ಕೆ ಬಂದಾಗಲೇ ಅನಿಸುವಂಥದ್ದು ಅದ್ಭುತವಾದಂತಹ ಅನುಭವ. ಸುಮ್ಮನೆ ಕೇಳಿಸ್ಕೊಳ್ಳೋದಕ್ಕಿಂತ ಒಂದು ಸಲ ಬಂದರೆ ಆ ಫೀಲ್ ನಿಮಗೆ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ. ಒಂದು ಸಲಿನಾದರೂ ಬನ್ನಿ ನಮ್ಮ ನಾಗರಹೊಳೆ ನ್ಯಾಷನಲ್ ಪಾರ್ಕ್ಗೆ ಅಂತ ಹೇಳ್ತಾ ಇಲ್ಲಿ ಯಾವುದೇ ಸಫಾರಿ ಕೂಡ ಬಂದಿಲ್ಲ. ನಾನು ಅದನ್ನು ಹೇಳಿದ್ದೀನಿ ಆಲ್ರೆಡಿ. ಯಾಕೆ ಅಂತ ಹೇಳಿದ್ರೆ ಒಂದು ಕೆಲಸ ಇರೋದ್ರಿಂದ ನಾವಿಲ್ಲಿಗೆ ಬಂದಿರುವಂಥ ಕಡೆ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರುವಂಥದ್ದು. ಆಮೇಲೆ ನೀವಿಲ್ಲಿ ನೋಡ್ಬೋದು ಇನ್ನೊಂದು ಸಿಗ್ನಲ್ ಏನು ಅಂತ ಹೇಳಿದ್ರೆ ಯಾವುದಾದ್ರೂ ವೆಹಿಕಲ್ ಮುಂದೆ ನಿಂತಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದಾದ್ರೂ ಪ್ರಾಣಿ ಇರುತ್ತೆ ಅಂತ ಹೇಳಿ ನೀವು ಸೇಫಾಗಿ ಹೋಗಿ. ಅದ್ರ ಜೊತೆಗೆ ನಾವು ಹೇಗಿರ್ತೀವೋ ಹಾಗೆ ಪ್ರಾಣಿಗಳು ಇರ್ತವೆ. ನೀವು ಯಾವುದೇ ರೀತಿಯಾದಂಥ ಡಿಸ್ಟರ್ಬ್ ಮಾಡದೆ ನಿಮ್ಮ ಪಾಡಿಗೆ ನೀವು ಟ್ರಾವೆಲ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಹೋದಂಥ ಇಲ್ಲಿ ನಾಗರಹೊಳೆಯಲ್ಲೂ ಕೂಡ ಇನ್ನೂ ಕಾಡು ಜನಗಳು ಇದ್ದಾರೆ. ಅವರು ಯಾವುದೇ ರೀತಿಯಾದಂತಹ ಫೆಸಿಲಿಟಿ ಅಷ್ಟಾಗಿ ಇಲ್ಲದೆ ಹೋದರೂ ಕೂಡ ಇಲ್ಲಿದ್ದಾರೆ. ಇಲ್ಲಿ ಕೋಳಿಗಳು ಕೂಡ ಅವ್ರು ಸಾಕಿರುವಂಥದ್ದು ನಾವಿಲ್ಲಿ ನೋಡ್ಬೋದು. ಮಕ್ಕಳೆಲ್ಲ ಆಟ ಆಡ್ತಾ ನಿಂತಿದ್ರು. ಅದ್ರ ಜೊತೆಗೆ ಈ ಒಂದು ನಾಗರಹೊಳೆಯಲ್ಲಿ ಸ್ಕೂಲ್ ಕೂಡ ಓಪನ್ ಮಾಡಿದ್ದಾರೆ. ನಾವು ಅವತ್ತು ಹೋದಾಗ ನಾಗರಹೊಳೆಗೆ ನಾವು ವಿಸಿಟ್ ಮಾಡಿದಾಗ ಅಲ್ಲಿ ಅವತ್ತು ಆ ಸ್ಕೂಲ್ನ ಓಪನಿಂಗ್ ಇರೋದರಿಂದ ತುಂಬ ಜನ ಅಲ್ಲಿ ಬಂದಿದ್ದರು. ಅದ್ರ ಜೊತೆಗೆ ಇಲ್ಲಿರುವಂತಹ ಮಕ್ಳಿಗೂ ಕೂಡ ಎಜುಕೇಷನ್ ಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅಲ್ಲಿರೋ ಮಕ್ಕಳಿಗೆ ಈ ಫೆಸಿಲಿಟಿಗಳನ್ನ ಕೊಡ್ತಿದ್ದಾರಲ್ಲ, ಅದು ತುಂಬ ಖುಷಿ ಆಯಿತು. ಎಲ್ಲಿದ್ದರೂ ನಮ್ಮ ಹಕ್ಕನ್ನು ನಾವು ತೊಗೊಬೋದು. ಎಜುಕೇಷನ್ ಅನ್ನೋದು ಬದಲಾವಣೆಯ ಮೊದಲ ಹೆಜ್ಜೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು ಆ ವಾತಾವರಣ, ಆ ಬಿಸಿಲು, ಆ ಮರಗಳು
ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತೆ ಅಂತ ಹೇಳಿದ್ರೆ, ನೀವು ನಾನು ಹೇಳ್ತಾ ಇದ್ದೀನಿ ಒಂದು ಸಲಿ ನಿಧಾನಕ್ಕೆ ಬಂದು ಈ ಒಂದು ವೆದರ್‌ನ ಸವಿದು ಹೋಗಿ. ತುಂಬ ಜನ ಟ್ರಾವೆಲಿಂಗ್ ಮಾಡ್ತಾರೆ. ಅದ್ರ ಜೊತೆಗೆ ಸಫಾರಿಗೂ ಹೋಗಿರ್ತೀರ. ಯಾರ್ಯಾರು ಹೋಗಿದ್ದೀರಾ ಅಥವಾ ಈ ಥರ ಟ್ರಾವೆಲ್ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇಲ್ಲಿ ಹೋಗಬೇಕಾದ್ರೆ ಇದು ಚಿಕ್ಕದು ದಾರಿಯಾಗಿದೆ. ಹೋಗಬೇಕಾದ್ರೆ ವೆಹಿಕಲ್ಸ್, ಟೂ ವೀಲರ್ಸ್ ಅವರು ತುಂಬ ಹುಷಾರಾಗಿ ಹೋಗಬೇಕು. ಇಲ್ಲಿ ಆದಷ್ಟು ಪ್ರಾಣಿಗಳು ಅಂದರೆ ಟೈಗರ್ ರಿಸರ್ವ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಅನಿಮಲ್ಸ್ಗಳಿರ್ತವೆ. ಸಫಾರಿಗೋದ್ರೆ ನಿಮಗೆ ಈ ಥರ ಟೈಗರ್ಸ್‌ಗಳನ್ನ ಲೈವ್ ಆಗಿ ಫೀಲ್ ಮಾಡ್ಬೋದು. ಅದು ಹೇಗೆ ಹೋಗುತ್ತೆ, ಹೇಗೆ ಬರುತ್ತೆ, ಆ ಫೀಲೇ ಬೇರೆ. ಬಟ್ ಏನು ಅಂತ ಹೇಳಿದ್ರೆ ಭಯ ಅಂತೂ ಇರುತ್ತೆ. ಬಟ್ ಹೋಗಬೇಕು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಕಂಡಿದ್ದು ಆನೆಗಳ ಗುಂಪೊಂದು ಕಾಣಿಸ್ತು. ಇಲ್ಲಿ ನೋಡ್ಬೋದು ನೀವು. ಆನೆಗಳು ನಮ್ಮ ನಾಗರಹೊಳೆಯಲ್ಲಿ ನಾವು ಕಂಡಂಥ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಇದರಲ್ಲಿ ನೋಡ್ಬೋದು ಒಂದು ಚಿಕ್ಕ ಮರಿ ಆನೆ ಕೂಡ ಇದೆ. ಇಲ್ಲಿ ನೋಡಿ ನೀವು. 2 ಆನೆ ಪ್ರೊಟೆಸ್ಟ್ ಮಾಡ್ತಾ ಇದೆ ಆ ಚಿಕ್ಕ ಮರಿನ. ಇನ್ನೊಂದು ಆನೆ ಈ ಕಡೆ ಇದೆ. ಸೊ ಇದನ್ನು ಲೈವ್ ಆಗಿ ನೋಡಿದಾಗ ಫೀಲೇ ಬೇರೆ. ಅದ್ರ ಜೊತೆಗೆ ತುಂಬ ಜಿಂಕೆಗಳು ಈವ್ನಿಂಗ್ ಟೈಮ್ ಅಂತೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಎಷ್ಟೊಂದು ಜಿಂಕೆಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ ಅಂತ ಹೇಳಿದ್ರೆ, ನೋಡ್ತಾ ಇದ್ರೆ ಆ ಜಿಂಕೆಗಳನ್ನ ಇಷ್ಟೊಂದು ಅದ್ಭುತವಾಗಿದೆ, ಇಷ್ಟೊಂದು ಚೆನ್ನಾಗಿರೋ ಜಾಗದಲ್ಲಿ ನಾವಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಆಮೇಲೆ ನಾವು ಹೊರಗಡೆ ಬಂದು ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ರಿಟರ್ನ್ ಆದೋ. ಸೊ ಇಲ್ಲಿ ನೋಡ್ಬೋದು. ಈವ್ನಿಂಗ್ ಅಂತ ಹೇಳಿದ್ರೆ ಈಗ ಬೇಗ ಕತ್ಲೆ ಆಗೋದ್ರಿಂದ ಆನ್ ದ ವೇ ನಾವು ಆ ಕಡೆಯಿಂದ ಗುಟ್ಟದಿಂದ ರಿಟರ್ನ್ ಆಗಬೇಕಾದ್ರೆ ಅಲ್ಲಿ ಒಂದು ಒಂಟಿ ಆನೆ ನಿಂತಿತ್ತು. ಸೊ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಆನೆಗಳು ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾಕೆಂತ ಹೇಳಿದ್ರೆ ಸಿಂಗಲ್ ಆಗಿರೋದ್ರಿಂದ. ನಾವು ಒಂದ್ಸಲಿ ಹೋದಾಗ ಇದು ಆನೆ ಹೋಗೋ ಹಂಗೆ ಮುಂದಕ್ಕೆ ಹೋಗ್ಬಿಟ್ಟು ನಾವು ವೆಹಿಕಲ್‌ನ ಮುಂದಕ್ಕೆ ಹೋದ ತಕ್ಷಣ ತುಂಬ ಸ್ಪೀಡಾಗಿ ಓಡಿ ಬಂತು. ಸೊ ಹುಷಾರಾಗಿ ಈ ಥರ ಪ್ರಾಣಿಗಳು ಕಾಣಿಸ್ದಾಗ ಕಾರಿಂದ ಹೊರಗಡೆ ಇಳಿಯುವಂಥದ್ದು ಅಥವಾ ಹಾರನ್ ಮಾಡುವಂಥದ್ದು, ಕಿರ್ಚುವಂಥದ್ದು ಈ ಥರದ್ದೇನೂ ಮಾಡದೆ ಸ್ವಲ್ಪ ಹೊತ್ತು ಸೈಲೆಂಟಾಗಿ ನಿಂತ್ಕೊಂಡು ಅದು ನಮಗೆ ದಾರಿ ಕೊಟ್ಟ ಮೇಲೆ ನೀವು ಅಲ್ಲಿಂದ ಪಾಸ್ ಆದರೆ ತುಂಬ ಉತ್ತಮ. ಯಾಕೆಂತ ಹೇಳಿದ್ರೆ ನಮ್ಮಿಂದ ಆ ಪ್ರಾಣಿಗಳಿಗೂ ತೊಂದರೆ ಆಗಬಾರ್ದು ಅಥವಾ ಆ ಪ್ರಾಣಿಯಿಂದ ನಮಗೂ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಆದಷ್ಟು ಸೈಲೆಂಟಾಗಿದ್ದು ಅಲ್ಲಿಂದ ಈಸಿಯಾಗಿ ಬರೋದನ್ನು ಪ್ಲ್ಯಾನ್ ಮಾಡ್ಕೊಬೇಕು. ಇಲ್ಲಿ ನೋಡ್ಬೋದು ಈ ಆನೆ ತುಂಬ ಹೊತ್ತು ಆ ರೋಡಲ್ಲೇ ನಿಂತಿತ್ತು. ಈಗ ನಮಗೊಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಈಗ 5ಗೆ ನಾವು ಒಳಗಡೆ ಎಂಟ್ರಿ ಪಾಸ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ 6ಗೆ ರೀಚ್ ಆಗಬೇಕು ಅಥವಾ 45 ಮಿನಿಟ್ಸ್ಗೆ ರೀಚ್ ಆಗಬೇಕು. ಈ ಥರ ಪ್ರಾಣಿಗಳು ಬಂದಾಗ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದನ್ನು ರೀಸನ್ ಹೇಳಿ ನೀವು ಹೊರಗಡೆ ಬರ್ಬೋದು. ಇಲ್ಲಿ ನೋಡ್ಬೋದು ಇದು ನಮ್ಮ ಕಾರ್ ಹತ್ರನೇ ಬರ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ನೀವು ಆದಷ್ಟು ಹುಷಾರಾಗಿರಿ, ತಾಳ್ಮೆಯಿಂದ ಇರಿ. ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ನ ಪ್ರಾಣಿಗಳಿಗೆ ಮಾಡಬೇಡಿ. ಅದಕ್ಕೂ ಭಯ ಇರುತ್ತೆ. ನನಗೇನೋ ಮಾಡ್ತಾರೆ ಅನ್ನೋ ಭಯ ಪ್ರಾಣಿಗಳಿಗೂ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಸೇಫ್ಟಿನೂ ಮುಖ್ಯ ಆಗುತ್ತೆ. ಇಲ್ಲಿ ನೋಡ್ಬೋದು ಆ ಆನೆಗೆ ಸ್ವಲ್ಪ ಕೆಳಗಡೆ ಇಳಿದ ತಕ್ಷಣ ನೀವು ಮೂವ್ ಆನ್ ಆಗ್ಬೋದು. ಈ ಥರ ಕೆಲವೊಂದು ಆನೆಗಳು ಬೇಕು ಅಂತ ಹೇಳಿ ಮುಂದಕ್ಕೆ ಹೋಗಿ ನಮ್ಮ ಹಿಂದೆ ಓಡಿಸ್ಕೊಂಬಂದಿರೋದು ಕೂಡ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸೊ ಆದಷ್ಟು ಸೇಫಾಗಿ ಓಡಾಡಿ ಅಂತ ಹೇಳ್ತೀನಿ. ಬಟ್ ಒಂದು ಫೀಲೇ ಬೇರೆ. ಈ ಥರ ಲೈವ್ ಆಗಿ ನೋಡುವಂಥ ಫೀಲೇ ಬೇರೆ. ಸ್ವಲ್ಪ ಹೊತ್ತು ನಾವು ಕೂಡ ವೆಯ್ಟ್ ಮಾಡ್ದೋ. ಅದು ಸ್ವಲ್ಪ ದೂರ ಹೋಗುತ್ತೇನೋ, ನಾವು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅಂದ್ಕೊಂಡು, ಬಟ್ ಅದು ಅಲ್ಲೇ ಸ್ಟಿಕ್ ಆನ್ ಆಗಿ ನಿಂತ್ಕೊಂತು ಇವಾಗ ಹೋಗ್ಬೋದು ಅಂತ ಹೇಳಿ ನಾವು ಕೂಡ ಅಲ್ಲಿಂದ ಸ್ವಲ್ಪ ಮೂವ್ ಆನ್ ಆಗೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೋ. ಯಾಕೆಂತ ಹೇಳಿದ್ರೆ ಅದು ಸ್ವಲ್ಪ ಹತ್ತಿರದಲ್ಲೇ ಇರೋದ್ರಿಂದ ನಾವು ಮುಂದೆ ಹೋದ ತಕ್ಷಣ ಅದೇನಾದರೂ ಬಂದುಬಿಟ್ರೆ ಅನ್ನೋ ಭಯ ನಮಗೂ ಇರುತ್ತೆ. ಅದ್ರ ಜೊತೆಗೆ ಸುತ್ತ ನೋಡ್ಕೊಬೇಕು. ಈ ಥರ ಒಂದು ಆನೆ ಇತ್ತು ಅಂತ ಹೇಳಿದ್ರೆ ಸುತ್ತಮುತ್ತ ಇನ್ನೊಂದು ಇರ್ಬೋದು ಅನ್ನೋ ಫೀಲ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಹುಷಾರಾಗಿ ಟ್ರಾವೆಲ್ ಮಾಡಿ ಅಂತ ಹೇಳ್ತೀವಿ. ಅದಾದಮೇಲೆ ಅಲ್ಲಿ ಮೂರ್ಕಲ್ ದಾರಿ ಅಂತ ಇದೆ. ಅಲ್ಲೂ ಕೂಡ ಇಲ್ಲಿ ಒಂದು ಸಿಂಗಲ್ ಆನೆ ಕಾಣಿಸ್ತು. ಇದ್ರ ದಂತ ತುಂಬ ಅಂದರೆ ತುಂಬ ಉದ್ದ ಇತ್ತು. ನಿಜವಾಗ್ಲೂ ಒಂದು ಕಡೆ ಭಯ ಆಗ್ತಾಯಿತ್ತು, ಎಲ್ಲಿ ಓಡಿ ಬಂದುಬಿಡುತ್ತಪ್ಪ ಅಂತ ಹೇಳಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಎಕ್ಕಗಳು. ಅದನ್ನು ನೋಡಿಕೊಂಡು ನಾವು ಕೂಡ ಎಂಟ್ರೆನ್ಸಿಗೆ ಬಂದು. ಸೊ ಆಲ್ರೆಡಿ ನಾವು ಎಂಟ್ರೆನ್ಸಿಗೆ ಬಂದಾಗ ತುಂಬಾ ಕತ್ಲೆ ಆಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಅರೌಂಡ್ 6:45 ನೋಡ್ಬೋದು ರೀಚ್ ಆಗಿರುವಂಥದ್ದು ಎಂಟ್ರೆನ್ಸ್ಗೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗುವ.